ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರೋದು ಜವಳಿಕಾಯಿ ಪಲ್ಯ. ಬೆಂಗಳೂರಲ್ಲಿ ಗೋರಿಕಾಯಿ ಅಂತಲೂ ಅಂತಾರೆ. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಜವಳಿಕಾಯಿನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಫಸ್ಟ್ ಅದು ಹುರ್ಕೊಂಡ್ರೇ ಚೆನ್ನಾಗೆ ಒಂದು ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಸ್ವಲ್ಪ ನಿಮಗೆ ಗೊತ್ತಾಗತ್ತೆ, ಕಲರ್ ಈ ರೀತಿ ಚೇಂಜ್ ಆಗುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹುರ್ಕೋಬೇಕು. ಹುರ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮ್ಯಾಟೊ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ಮಾಡಿಕೊಂಡಿರೋ ಸಾಂಬಾರು ಪೌಡ್ರು, ಹುರ್ಗಡ್ಲೆ ಹಿಟ್ಟು ಅಂದರೆ ಇಲ್ಲಿ ಪುಟಾಣಿ ಅಂತಲೂ ಕರೀತಾರೆ, ಪುಟಾಣಿ ಹಿಟ್ಟು. ಆಮೇಲೆ ತುರ್ಕೊಂಡಿರೋ ಹಸಿ ಕೊಬ್ಬರಿ, ಎಣ್ಣೆ. ಒಂದು ಕುಕ್ಕರಲ್ಲಿ ಒಂದು 2-3 ಚಮಚ ಎಣ್ಣೆ ಹಾಕಿ, ಜಾಸ್ತಿ ಬೇಡ, ಒಂದು 2-3 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಇದನ್ನು ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ನೆಕ್ಸ್ಟು ನೀವು ಟೊಮ್ಯಾಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಟಿರ್ ಮಾಡಿ, ಇವಾಗಲೇ ಅದಕ್ಕೆ ನೀವು ಅರಿಶಿನ ಪೌಡ್ರು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ರೆ ಅದು ಟೊಮೆಟೊ ಚೆನ್ನಾಗಿ ಬೆಂದ್ಕೊಂಡು ಸ್ವಲ್ಪ ನೀರು ಬಿಟ್ಕೊಳ್ತಾ ಬಂದಾದಮೇಲೆ ಆವಾಗ ಸ್ವಲ್ಪ ಫ್ರೈ ಮಾಡಿ ಇದನ್ನು ಹುರ್ಕೊಂಡಿರೋ ಜವಳಿಕಾಯಿ ಹಾಕಿ ಅದನ್ನು ಮತ್ತೆ ಸ್ಟಿರ್ ಮಾಡಿದ್ದಾದಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ, ಜಾಸ್ತಿ ಬೇಡ, ಒಂದು ಅರ್ಧ ಗ್ಲಾಸ್ ಸಾಕು ನೀರು. ಅದು ಮನೇಲಿ ಮಾಡ್ಕೊಂಡ್ರೆ ಸಾಂಬಾರು ಪೌಡ್ರು ಸ್ವಲ್ಪ ಒಂದೆರಡು ಚಮಚ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಬಂದರೆ ಸಾಕು, ಜಾಸ್ತಿ ಬೇಡ, ಒಂದು ವಿಸಲ್ ಬಂದರೆ ಸಾಕು. ಅದು ಪೂರ್ತಿ ಜವಳಿಕಾಯಿ ಎಲ್ಲ ನೀಟಾಗಿ ಬೆಂದಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಆದರೆ ಸಾಕು. ಇದಕ್ಕೆ ಇವಾಗ ಹುರ್ಗಡ್ಲೆ ಹಿಟ್ಟು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ತುರ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮತ್ತೆ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 30 ಸೆಕೆಂಡ್ಸ್ ಅದು ಕುದ್ರೆ ಸಾಕು. ನಾನು ಇದನ್ನು ಖಡಕ್ ರೊಟ್ಟಿ ಜೊತೆಗೆ ಹಸಿ ಮೂಲಂಗಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀನಿ. ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.